எனக்கு கண்ட்ரி ஃபுல்லா ஆள் இருக்குன்னா அவருக்கு உலகம் ஃபுல்லா ஆள் இருக்கு. வண்டிய நீ வேற யாரையாவது விரும்புறியா? ஆட்சியே அவங்க பக்கம் இருக்கு. போடா, ಆಂಡವನೇ ನಮ್ಮ ಪಕ್ಕ ಇರ್ತಾನ. ನಾವು ಇವತ್ತ ಮಾತಾಡ್ತಿರೋದು ಪಡೆಯಪ್ಪ ತಮಿಳ್ ಮೂವಿ ಬಗ್ಗೆ. ಪಡೆಯಪ್ಪ 1999ರಲ್ಲಿ ಬಿಡುಗಡೆಯಾದ ಭಾರತೀಯ ತಮಿಳು ಭಾಷೆಯ ಆಕ್ಷನ್ ನಾಟಕ ಚಲನಚಿತ್ರವಾಗಿದ್ದು ಇದನ್ನು KS ರವಿಕುಮಾರ್ ಅವರು ಬರೆದು ನಿರ್ದೇಶಿಸಿದ್ದಾರೆ. ಇದರಲ್ಲಿ ಶಿವಾಜಿ ಗಣೇಶನ್ ಅವರ ಕೊನೆಯ ಬಿಡುಗಡೆಯಲ್ಲಿ ಮತ್ತು ರಜನಿಕಾಂತ್ ನಾಯಕನಾಗಿ ನಟಿಸಿದ್ದಾರೆ. ರಮ್ಯಾ ಕೃಷ್ಣನ್ ಮತ್ತು ಸೌಂದರ್ಯ ಇತರೆ ಪ್ರಮುಖ ಪಾತ್ರಗಳನ್ನು ಹಂಚಿಕೊಂಡಿದ್ದಾರೆ. ಲಕ್ಷ್ಮಿ, ರಾಧಾ ರವಿ, ನಾಸರ್ ಅಬ್ಬಾಸ್, ಸಿತಾರ ಮತ್ತು ಪ್ರೀತಾ ಪೋಷಕರ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಧ್ವನಿಪಥದ ಆಲ್ಬಮ್ ಮತ್ತು ಹಿನ್ನೆಲೆ ಸಂಗೀತವನ್ನು AR ರೆಹಮಾನ್ ಸಂಯೋಜಿಸಿದ್ದಾರೆ. ಈ ಒಂದು ಚಲನಚಿತ್ರವು ಅವನ ಕುಟುಂಬವನ್ನು ಅವನ ಸೋದರ ಸಂಬಂಧಿ ನೀಲಾಂಬರಿ ತಲೆಮಾರುಗಳ ಸೇಡಿನ ಮೂಲಕ ಗುರಿಯಾಗಿಸಿಕೊಳ್ಳುವುದರ ಸುತ್ತ ಸುತ್ತುತ್ತದೆ. ನೀಲಾಂಬರಿ ಎಂಬ ನಾರ್ಸಿಸ್ಟಿಕ್ ಮಹಿಳೆ ಪಡೆಯಪ್ಪ ತನ್ನ ಒಳ್ಳೆಯ ಸ್ವಭಾವದ ಮನೆ ಕೆಲಸಗಾರಳಾದ ವಸುಂಧರನ್ನು ಪ್ರೀತಿಸುತ್ತಿದ್ದನು. ತನ್ನ ಪ್ರೇಮ ಪ್ರಸ್ತಾವವನ್ನು ತಿರಸ್ಕರಿಸಿದ ನಂತರ ಅವಮಾನಕ್ಕೊಳಗಾದಳು. ಈ ಒಂದು ಚಲನಚಿತ್ರದ ರೈಟ್ಸ್ ಅಥವಾ ಬಾಕ್ಸ್ ಆಫೀಸ್ ಕಲೆಕ್ಷನ್ ನಾವು ನೋಡುವುದಾದ್ರೆ ಪಡೆಯಪ್ಪ ಚಿತ್ರವು ಏಪ್ರಿಲ್ 10, 1999ರಂದು ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಯಿತು. ಇದು 200ಕ್ಕೂ ಹೆಚ್ಚು ಥಿಯೇಟರ್ಸ್ ಮತ್ತು 7 ಲಕ್ಷ ಆಡಿಯೋ ಕ್ಯಾಸೆಟ್ಗಳೊಂದಿಗೆ ವಿಶ್ವದಾದ್ಯಂತ ಬಿಡುಗಡೆಯಾದ ಮೊದಲ ತಮಿಳು ಚಿತ್ರವಾಗಿತ್ತು. ಈ ಒಂದು ಚಲನಚಿತ್ರವನ್ನು ಜಾಪಾನ್ನಲ್ಲಿ $50,000 ಮಾರಾಟವಾದವು. ಇದು 1999ರಲ್ಲಿ ವಾಣಿಜ್ಯ ಬಿಡುಗಡೆಗಾಗಿ ಪಡೆದ ಭಾರತೀಯ ಚಲನಚಿತ್ರಗಳಲ್ಲಿ ಒಂದಾಗಿತ್ತು. ಸಹ ನಿರ್ಮಾಪಕ ತೆನಪ್ಪನ್ 1998ರಲ್ಲಿ ಚಲನಚಿತ್ರ ಪೋಸ್ಟರ್ಗಳನ್ನು ಕ್ಲಾಸ್ 34 ಟ್ರೇಡ್ ಮಾರ್ಕ್ ಆಗಿ ನೋಂದಾಯಿಸಿದರು. ಬೀಡಿಗಳು, ಸಿಗರೇಟ್, ಚುರುಟ್ಗಳು ಮತ್ತು ತಂಬಾಕಿನಂತಹ ವಸ್ತುಗಳನ್ನು ಟ್ರೇಡ್ ಮಾರ್ಕ್ ಮಾಡಲು ಬಳಸಲಾಯಿತು. ಇದು ತಮಿಳು ಚಲನಚಿತ್ರದಾದ್ಯಂತ ಬ್ರಾಂಡ್ ವಿಸ್ತರಣೆಯ ಮೊದಲ ನಿರ್ದೇಶನವಾಗಿದೆ. ಚಿತ್ರದ ವಿದೇಶಿ ಹಕ್ಕುಗಳ ಪೂರ್ವ ಬಿಡುಗಡೆ ವ್ಯವಹಾರವು $3 ಕೋಟಿಗಳಷ್ಟಾಗಿತ್ತು. 2023ರಲ್ಲಿ 13 ಕೋಟಿ ಅಥವಾ $1.5 ಮಿಲಿಯನ್ ಸಮವಾಗಿತ್ತು. ವ್ಯಾಪಾರ ವಿಶ್ಲೇಷಕ ಶ್ರೀಧರ್ ಪಿಳ್ಳೈ ಅವರ ಅಂದಾಜಿನ ಪ್ರಕಾರ ಪಡೆಯಪ್ಪ ಚಿತ್ರದ ನಾಟಕೀಯ ಮತ್ತು ಉಪಗ್ರಹ ಹಕ್ಕುಗಳ ಮೌಲ್ಯ ಸರಿಸುಮಾರು $2 ಕೋಟಿಗಳಷ್ಟಾಗಿತ್ತು. ಹಾಗೆ ಈ ಒಂದು ಚಲನಚಿತ್ರದ ಮರುಬಿಡುಗಡೆ ಬಗ್ಗೆ ಅಥವಾ ರೀ ರಿಲೀಸ್ ಬಗ್ಗೆ ನೋಡುವುದಾದ್ರೆ ರಜನಿಕಾಂತ್ ಅವರ 75ನೇ ಹುಟ್ಟುಹಬ್ಬದ ಜೊತೆಯಲ್ಲಿ ಡಿಸೆಂಬರ್ 12, 2025ರಂದು ಈ ಒಂದು ಚಲನಚಿತ್ರವನ್ನು ಥಿಯೇಟರ್ಸ್ ಗಳಲ್ಲಿ ರೀ ರಿಲೀಸ್ ಮಾಡಲಾಗಿದೆ. ರೀ ರಿಲೀಸ್ ಆಗಿರುವಂತಹ ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಪಡೆಯಪ್ಪ ಮೂವಿಯನ್ನು ಯಾರ್ಯಾರು ಥಿಯೇಟರ್ಸ್ ಅಲ್ಲಿ ನೋಡಿದ್ದೀರಾ, ಮೂವಿ ಹೇಗಿತ್ತು ಅನ್ನೋದನ್ನ ಕಾಮೆಂಟ್ ಅಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.